ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಮ್ರಾಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆದ ಗಿಲ್ಲಿ ಅವರ ಬಯೋಗ್ರಫಿಯನ್ನು ತಿಳಿಸಿಕೊಡೋ ಪ್ರಯತ್ನ. ಈ ವಿಡಿಯೋ ಹಳ್ಳಿಯಿಂದ ಹಿಡಿದು ಇಲ್ಲಿವರೆಗೂ ಬಂದು ಇವತ್ತು ಇಡೀ ಕರ್ನಾಟಕದ ತುಂಬ ಪ್ರಸಿದ್ಧಿಯಾಗಿರೋ ಕುಖ್ಯಾತ ಕಾಮಿಡಿ ನಟ ಅಂತಲೇ ಫೇಮಸ್ ಆಗಿರೋ ಗಿಲ್ಲಿ ನಟರಾಜ್ ಅವರ ಬಯೋಗ್ರಫಿಯನ್ನು ನಿಮಗೆ ತಿಳಿಸಿಕೊಡೋ ಪ್ರಯತ್ನ. ಅವರು ಹಳ್ಳಿಯಿಂದ ಇಲ್ಲಿವರೆಗೂ ಹೇಗೆ ಬಂದರು, ಯಾವುದೋ ಒಂದು ಕುಗ್ರಾಮದ ಹಳ್ಳಿಯಲ್ಲಿ ಹುಟ್ಟಿ ಜನಿಸಿ ಬಡ ಕುಟುಂಬ ರೈತರ ಮಗನಾದಂಥ ಗಿಲ್ಲಿ ಅವರು ಇವತ್ತು ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಆಗಿ ಟಾಪ್ ಸೆಲೆಬ್ರಿಟಿಯಲ್ಲಿ ಕೂಡ ಇವರು ಒಬ್ಬರಾಗಿದ್ದಾರೆ ಸ್ನೇಹಿತರೆ. ಈಗ ಕರ್ನಾಟಕದ ತುಂಬ ಯಾವೆಲ್ಲ ಸೋಷಿಯಲ್ ಮೀಡಿಯಾ ತೆಗೆದ್ರು ಎಲ್ಲಿ ನೋಡಿದ್ರು ಬರೀ ಗಿಲ್ಲಿ 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 ಅಂತಾನೆ ಟ್ರೆಂಡ್ ಆಗಿದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋದಲ್ಲಿ ಗಿಲ್ಲಿ ಅವರ ಬಯೋಗ್ರಫಿಯನ್ನು ತಿಳಿಸಿಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಗಿಲ್ಲಿ ಬಯೋಗ್ರಫಿಯನ್ನು ಹೇಳ್ಕೊಡ್ತೇನೆ ಸ್ನೇಹಿತರೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿಯೂ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಈ ಕೂಡಲೇ ಹೋಗಿ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಗಿಲ್ಲಿ ನಟ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅವರ ನಿಜವಾದ ಹೆಸರು ಏನಂದರೆ ಕೆಲವ್ರಿಗೆ ಗೊತ್ತಿರಲ್ಲ. ಅವರ ನಿಜವಾದ ಹೆಸರು ಗಿಲ್ಲಿ ನಟರಾಜ್ ಮತ್ತು ಅವರ ಜನಿಸಿದ್ದು ಏಪ್ರಿಲ್ 5, 1996ರಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎಂಬ ಗ್ರಾಮದಲ್ಲಿ ಅವರು ತಂದೆ ಕೊಳ್ಳಯ್ಯ ಮತ್ತು ತಾಯಿ ಸವಿತಾ ಎಂಬ ದಂಪತಿಗೆ ಅವರು ಜನಿಸಿದರು ಸ್ನೇಹಿತರೆ. ಮತ್ತು ಇವರು ಮೂಲತಃ ರೈತ ಕುಟುಂಬದಿಂದ ಬಂದವರು. ಇವರು ಬಾಲ್ಯದಲ್ಲಿ ಇವರಿಗೆ ಕಲೆಯ ಬಗ್ಗೆ ತುಂಬಾ ಆಸಕ್ತಿ ಇರುವುದರಿಂದ ಇವರು ಕಲೆಯನ್ನು ಬಾಲ್ಯದಿಂದಲೇ ಅವರು ಅದನ್ನ ಬೆಳೆಸಿಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಅದು ಬಾಲ್ಯ ಪ್ರತಿಭೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಾವು ಇವರು ಬಾಲ್ಯದ ಜೀವನವನ್ನು ಎಲ್ಲ ತಮ್ಮ ಊರಿನಲ್ಲಿಯೇ ಕಳೆದರು ಸ್ನೇಹಿತರೆ. ಅವರು ಪ್ರಾಥಮಿಕ ಶಿಕ್ಷಣವನ್ನು ದಡದಪುರ ಸರ್ಕಾರಿ ಪ್ರಾಥಮಿಕ ಶಾಲೆ ಎಂಬ ಶಾಲೆಯಲ್ಲಿ ಕಲಿತರು ಸ್ನೇಹಿತರೆ. ನೆಕ್ಸ್ಟ್ ಪ್ರೌಢ ಶಿಕ್ಷಣವನ್ನು ನವಲ್ಗಿ ಎಂಬ ಗ್ರಾಮದಲ್ಲಿ 10th ಮುಗಿಸಿದರು. ನೆಕ್ಸ್ಟ್ ಇವರು ಐ.ಟಿ.ಐ ಮೇಲೆ ಆಸಕ್ತಿ ಇರೋದ್ರಿಂದ ಇವರು ಐ.ಟಿ.ಐ ಅನ್ನು ಮಾಡಿದರು ಸ್ನೇಹಿತರೆ. ಆ ಐ.ಟಿ.ಐ ಮಾಡಿದ ಕಾಲೇಜ್ ಯಾವುದಪ್ಪ ಅಂದರೆ ಅದೇ ಮಠದಪುರ ಎಂಬ ಊರಿನಲ್ಲಿ ಕಾಲೇಜ್ ಐ.ಟಿ.ಐಗೆ ಸೇರಿದರು. ಐ.ಟಿ.ಐ ಮುಗಿಸಿ ನಂತರ ಸಿನಿಮಾ ಪ್ರಪಂಚಕ್ಕೆ ಆಕರ್ಷಿತರಾಗಿ ಏನೋ ಒಂದು ನಾನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಸ್ನೇಹಿತರೆ ತಮ್ಮ ಪ್ರಯಾಣವನ್ನು ರಾಜಧಾನಿಯ ಕಡೆಗೆ ಪ್ರಯಾಣ ಬೆಳೆಸಿದರು. ಹಂಗೆ ತಮ್ಮ ಗೆಳೆಯನೊಂದಿಗೆ ರೂಮ್ಸ್ ಹಂಚಿಕೊಂಡು ಚಿಕ್ಕ ಪುಟ್ಟ ಆಡಿಯೇಷನ್ಗೆ ಹೋಗಿ ತಮ್ಮ ಪ್ರತಿಭೆಯನ್ನು ಜನರಿಗೆ ತೋರಿಸುತ್ತಾ ಶುರು ಮಾಡಿದರು ಸ್ನೇಹಿತರೆ ಅವರ ಜರ್ನಿನ. ಅವರ ಪ್ರತಿಭೆ ಜನರಿಗೆ ಇಷ್ಟವಾಗುತ್ತಾ ಹೋಯಿತು ಸ್ನೇಹಿತರೆ. ಎಷ್ಟರ ಮೆಷ್ಟಿಗೆ ಇಷ್ಟ ಅಂದರು ಸ್ನೇಹಿತರೆ. ಅದು ಆಡಿಯೇಷನ್ಗೆ ಸೆಲೆಕ್ಟ್ ಆಗಿ ಸಣ್ಣ ಪುಟ್ಟ ಸ್ಕಿಟ್ಗಳನ್ನು ಮಾಡ್ಕೊಳ್ತಾ ಇವರು ಕಾಮಿಡಿ ಕಿಲಾಡಿಗಳಿಗೆ ಎಂಟ್ರಿ ಕೊಟ್ಟರು ಸ್ನೇಹಿತರೆ. ಕಾಮಿಡಿ ಕಿಲಾಡಿಗಳಿಗೆ ಎಂಟ್ರಿ ಕೊಟ್ಟ ಮೇಲೆ ಇವ್ರದ್ದು ಸ್ಟೇಜೇ ಚೇಂಜ್ ಆಗಿಬಿಡ್ತು ಸ್ನೇಹಿತರೆ. ಕಾಮಿಡಿ ಮಾಡ್ತಾ ತಮ್ಮದೇ ಆದ ಶೈಲಿಯಲ್ಲಿ ಕಾಮಿಡಿ ಮಾಡ್ತಾ ಫುಲ್ ಫೇಮಸ್ ಆದರು. ಕರ್ನಾಟಕ ತುಂಬ ಇವರೆಲ್ಲ ಫೇಮಸ್ ಆಗೋದಕ್ಕೆ ಶುರು ಮಾಡಿದ್ರು ಸ್ನೇಹಿತರೆ. ಗಿಲ್ಲಿ ಅಂದರೆ ನಟರಾಜ್ ಎಂಬ ಹೆಸರು ಹೋಯ್ತು ಸ್ನೇಹಿತರೆ. ಇವ್ರಿಗೆಲ್ಲ ಗಿಲ್ಲಿ ನಟ ಅಂತಾನೆ ಪ್ರಸಿದ್ಧಿ ಆಗುತ್ತಾ ಹೋದ್ರು ಸ್ನೇಹಿತರೆ. ಹೀಗೆ ಕಾಮಿಡಿ ಕಲ್ಯಾಣ ಇಲ್ಲಿ ಫೇಮಸ್ ಆಗುತ್ತಾ ಹೋದ್ರು. ಹಂಗೆ ಇವರು ಯೂಟ್ಯೂಬ್ ಮೂಲಕ ಶಾರ್ಟ್ ವಿಡಿಯೋಸ್ ಮಾಡ್ಕೊತಾ ಜನರಿಗೆ ಇನ್ನೂ ಹತ್ತಿರವಾಗುತ್ತಾ ಹೋದ್ರು ಸ್ನೇಹಿತರೆ. ಒಂದು ಟೈಮಲ್ಲಿ ರೂಮ್ ರೆಂಟ್ ಕಟ್ಟಕ್ಕಾಗದೇ ಇರೋಂಥ ಒದ್ದಾಡೋ ಪರಿಸ್ಥಿತಿಯಿಂದ ಹಿಡಿದು ಇವರು MG ಕಾರ್ ತಗೊಳ್ಳುವಂಥ ಸ್ಥಾನಕ್ಕೆ ಬಂದರು ಸ್ನೇಹಿತರೆ. ಆದರೂ ಇವರಿಗೆ ಶ್ರೀಮಂತಿಕೆಯನ್ನು ತಲೆಗೆ ಹಚ್ಕೊಳ್ಳದೆ ಮತ್ತೆ ತಮ್ಮದೇ ಕಾಮಿಡಿ ಮೂಲಕ ಬೆಳೆದುಕೊಳ್ಳುತ್ತಾ ಹೋದ್ರು ಸ್ನೇಹಿತರೆ. ಹಂಗೆ ಕಾಮಿಡಿ ಮಾಡ್ತಾ ಇವ್ರಿಗೆ ಒಂದು ಜೀವನವನ್ನು ಬದಲಾಯಿಸುವ ಅವಕಾಶನೇ ಅಂತ ಹೇಳ್ಬೋದು. ಅಂಥ ಅವಕಾಶ ಇವರಿಗೆ ಒದಗಿ ಬಂದಿದ್ದು ಸ್ನೇಹಿತರೆ. ಅದು ಯಾವುದಪ್ಪ ಅವಕಾಶ ಅಂದರೆ ಅದೇ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ನ 12 ಅವಕಾಶ. ಆ ಅವಕಾಶವನ್ನು ಇವರು ಮಿಸ್ ಮಾಡ್ಕೊಳ್ಳದೆ ಇವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟರು ಸ್ನೇಹಿತರೆ. ಎಂಟ್ರಿ ಕೊಟ್ಟ ಮೇಲೆ ಅವರೆಲ್ಲ ಅಂದ್ಕೊಂಡಿದ್ರು ನಂಗೆ ಇದು ಬಿಗ್ ಬಾಸ್ ಎಲ್ಲ ಸೆಟ್ ಆಗಲ್ಲ, 4-5 ವಾರ ಆದಮೇಲೆ ನಾನು ವಾಪಸ್ ಬರ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ರು. ಬಟ್ ಅವರ ಪ್ರತಿಭೆ, ಅವರ ಆಟ ಯಾವ ಥರ ಇಷ್ಟ ಆಯಿತು ಅಂದರೆ ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತೇ ಇರುತ್ತದೆ ಗಿಲ್ಲಿ ಯಾವ ಥರ ಬಿಗ್ ಬಾಸ್ನಲ್ಲಿ ಆಟ ಆಡಿದ್ದಾರೆ ಅಂತೇಳಿ. ಹೋಗಿ ಆಟ ಆಡಿ, ಜಗಳ ಆಡಿ, ಒದರಾಡಿ, ಚೀರಾಡಿ, ಬೈದಾಡಿ, ಕಿತ್ತಾಡಿ, ನಾಮಿನೇಷನ್ ಆಗಿ ಬಿದ್ದು ಎದ್ದು ಕೊನೆಗೂ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಆದರು ಸ್ನೇಹಿತರೆ. ಇಲ್ಲಿದೆ ನೋಡಿ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇವರಿಗೆ 3 ತಿಂಗಳ ಏನಾಯ್ತು ಅಂತಾನೆ ಗೊತ್ತಿಲ್ಲ ಸ್ನೇಹಿತರೆ. ಈ 3 ತಿಂಗಳ ಒಳಗಡೆ ಇದ್ದು ಇವರ ಪ್ರತಿಭೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ಕರ್ನಾಟಕ ಜನಕ್ಕೆ ಅವ್ರಿಗೇನು ಗೊತ್ತೇ ಇಲ್ಲ. ಅವರ ಫೋಟೋ ಹಿಡ್ಕೊಂಡು ಎಷ್ಟೋ ಹಳ್ಳಿಯಿಂದ ಜನ, ಸಿಟಿಯಿಂದ ಜನ, ಊರಿಂದ ಊರಿಗೆ ದೇವರ ಪೂಜೆ, ಭಕ್ತಿ, ಅಭಿಷೇಕ, ಎಲ್ಲಿಂದ ಎಲ್ಲಿ ಓಟ್ ಮಾಡಿ, ಗಿಲ್ಲಿಗೆ ಓಟ್ ಹಾಕಿ ಅಂತ ಅಭಿಮಾನಿಗಳೇ ಅವ್ರನ್ನ ಪಡ್ಕೊಳ್ತಾ ಬ್ಯಾನರು, ಕಟ್ಔಟು, ಅವ್ರ ಸಾಂಗು, ಎಡಿಟ್ಟು, ದೊಡ್ಡವ ಆಸೆ ಕೊಡು, ಇಂಥ ಸಾಂಗ್ ಎಲ್ಲ ಫೇಮಸ್ ಮಾಡ್ಕೊಳ್ತಾ ಟ್ರೋಲ್
ಗಿಲ್ಲಿನ ಬೆಳೆಸ್ಕೊತಾ ಹೋಗಿ ಕೊನೆಗೂ 37 ಕೋಟಿ ಓಟ್ ಹಾಕಿದ್ರು ಸ್ನೇಹಿತರೆ. ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಇಷ್ಟು ಓಟ್ ಬಿದ್ದವರು ಯಾರಿಲ್ಲ ಸ್ನೇಹಿತರೆ. ಎಲ್ಲಾ ರೆಕಾರ್ಡ್ಗಳನ್ನು ಧೂಳಿಪಟ ಮಾಡಿ ಕಾಟ ಇವರು. ಕೊನೆಗೂ ಬಿಗ್ ಬಾಸ್ ಸೀಸನ್ 12 ಸುದೀಪ್ ಅವರ ಬಾಯಲ್ಲಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಈಸ್ ಗಿಲ್ಲಿ ಅಂತ ಕೂಗಿಸ್ಕೊಂಡ್ರು ಸ್ನೇಹಿತರೆ. ಅಲ್ಲಿದೆ ನೋಡಿ ಸ್ನೇಹಿತರೆ, ಇಷ್ಟು 3 ತಿಂಗಳ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಕಷ್ಟಪಟ್ಟಿದ್ದಕ್ಕೆ, ಅವ್ರು ಇಷ್ಟು ವರ್ಷ ಎಲ್ಲ ಹಳ್ಳಿಯಿಂದ ಇಲ್ಲಿ ತನಕ ಬಂದು ಕಷ್ಟಪಟ್ಟಿದ್ದಕ್ಕೆ ಎಲ್ಲದಕ್ಕೂ ಒನ್ ಟೈಮ್ ಸೊಲ್ಯೂಷನ್ ಫಿಕ್ಸ್, ಎಲ್ಲಾ ಕಷ್ಟಗಳನ್ನು ಉಡಿಸಿ ಮಾಡಿದಂತಾನೆ ಹೇಳ್ಬೋದು ಸ್ನೇಹಿತರೆ. ಹಂಗ ಹೇಳಿ ಬಿಗ್ ಬಾಸ್ ವಿನ್ನರ್ ಆದ್ಮೇಲೆ ಹೊರಗೆ ಬಂದು ನೋಡ್ತಾರೆ ಸ್ನೇಹಿತರೆ. ಅವ್ರಿಗೆ ತುಂಬಾ ಶಾಕ್ ಆಗಿದೆ. ಅವ್ರ ಜನ ಫ್ಯಾನ್ಸು ಕ್ರೇಜು, ಅವ್ರ ಫೋಟೋ ಕಟ್ಔಟ್ ಇಡೋದೇನು, ಆ ಕಟ್ಔಟ್ಗೆ ಹಾಲಿನ ಅಭಿಷೇಕ ಮಾಡೋದೇನು, ಅವ್ರ ಹೆಸರಲ್ಲೇ ಸಂಘ ಕಟ್ಟೋದೇನು, ಅವ್ರ ಮೆಂಬರ್ಸ್ ಆಗೋದೇನು, ಅವ್ರ ಹೆಸರು ಹಚ್ಚಿ ಹಾಕ್ಸೋದೇನು, ಅವ್ರ ಫೋಟೋ ಹಚ್ಚಿ ಹಾಕ್ಸ್ಕೊಳ್ಳೋದೇನು, ತುಂಬಾ ಅದನ್ನ ನಾನು ಹೇಳೋದಕ್ಕೆ ಸಾಲಲ್ಲ ಸ್ನೇಹಿತರೆ, ಪದಗಳೆಲ್ಲ ಸಾಲಲ್ಲ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ. ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಈ ಮಟ್ಟಕ್ಕೆ ಇವರು ಇವತ್ತು ಬೆಳೆದಿದ್ದಾರೆ ಅಂದ್ರೆ ನಮಗೂ ತುಂಬಾ ಖುಷಿ. ಯಾಕಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕ್ರಿ, ಬಡವ್ರ ಮಕ್ಕಳು ಬೆಳೆದ್ರೇನೆ ನಮ್ಗೆ ಖುಷಿ ಆಗೋದು. ನಾವು ಒಬ್ಬ ಬಡವ್ರ ಮಕ್ಕಳು ಅಂತಾನೆ ಹೇಳ್ತಾ, ಅವ್ರು ನಮ್ ಗಿಲ್ಲಿನ ಒಬ್ಬ ಬಡವ್ರ ಮಗ, ಅವ್ನು ಬೆಳೆದ ಬಟ್ ಅವ್ರ ಬಡವ್ರ ಮಗ ಅಂತ ಇದ್ರು ಅವ್ರ ಆ ಬಡತನ ನಾ ಬಡವ್ರ ಮಗ ಅಂತ ಎಲ್ಲಿ ಬಳಸ್ಕೊಂಡಿಲ್ಲ ಸ್ನೇಹಿತರೆ. ಅದೇ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿರೋದು. ಅದಕ್ಕೋಸ್ಕರ ಜನಗಳವ್ರನ್ನ ಕೈ ಹಿಡಿದಿದ್ದು ಅವ್ರನ್ನ ಬಿಟ್ಕೊಳ್ಳಿಲ್ಲ. ಎಂತ ಸಂದರ್ಭ ಬಂದ್ರು ಅವ್ರನ್ನ ಬಿಟ್ಕೊಳ್ಳಿಲ್ಲ. ಕೊನೆ ಕಾಲಕ್ಕೂ ಅವ್ರಿಗೆ ಓಟ್ ಹಾಕಿ ಬಿಗ್ ಬಾಸ್ ಸಿಸ್ಟಮ್ ವೋಟಿಂಗ್ ಪಾಯಿಂಟ್ನೇ ಶೇಕ್ ಆಗಿಬಿಡ್ತು ಅಂತ ಅನ್ಸುತ್ತೆ ಸ್ನೇಹಿತರೆ. ಆ ರೇಂಜಿಗೆ ಓಟ್ ಬಿದ್ದಾವಂದ್ರೆ. ಸೊ ಮಾಮೂಲಿ ಏನ್ರಿ 37 ಕೋಟಿ ಓಟ್ ಅಂದ್ರೆ ಅಮ್ಮೋ, ಅದನ್ನ ಹೇಳಕ್ ಹೋಗಲ್ಲ ಸ್ನೇಹಿತರೆ. ಸೊ ಇದಿಷ್ಟು ಗಿಲ್ಲಿ ಅವರ ಬಯೋಗ್ರಫಿ ಬಗ್ಗೆ ಹೇಳ್ಕೊಡೋ ಪ್ರಶ್ನೆ ಸ್ನೇಹಿತರೆ. ಅಷ್ಟೇ ಚಿಕ್ಕದಾಗಿದೆ. ಅವ್ರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಅವ್ರ ತಂದೆ ಹೆಸರೇನು, ತಾಯಿ ಹೆಸರೇನು, ಅವ್ರ ಶಾಲೆಯಲ್ಲಿ ಕಲಿತರು, 10th ಎಲ್ಲಿ ಮುಗಿಸಿದ್ರು, ITI ಎಲ್ಲಿ ಮುಗಿಸಿದ್ರು, ಆನಂತರ ಎಲ್ಲಿ ಬಂದ್ರು, ಯಾವ ತರ ಅವರು ಜರ್ನಿ ಸ್ಟಾರ್ಟ್ ಮಾಡಿದ್ರು ಅಂತ ತಿಳಿಸಿಕೊಡೋ ಪ್ರಯತ್ನ ಸ್ನೇಹಿತರೆ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಂಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ನಿಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಮುಂದೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಗಿಲ್ಲಿ. ನೀವೆಲ್ಲರೂ ಜೈ ಗಿಲ್ಲಿ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಬಾಯ್.